ವೆಕೇಶನ್ ಸೂರ್ಯ ಟ್ರಿಪ್ ಮುಗಿಸ್ಕೊಂಡು ಮನೆಗೆ ಬರ್ತಾನೆ. ಜೊತೆಗೆ ಮೀನಾನು ಬರ್ತಾಳೆ. ಆಗ ರಂಗನಾಥ್ ಅವರು ಏನ್ ಸೂರ್ಯ ಇಷ್ಟೊಂದು ಖುಷಿಯಾಗಿದೆಯಲ್ಲ ಅಂತ ಕೇಳಿದಾಗ, ಹೂನಪ್ಪ, ಲಂಡನ್ ಅವರು ನನ್ನ ಕಾರಲ್ಲಿ ಬಂದಿರೋದ್ರಿಂದ ತುಂಬಾ ಖುಷಿಯಾಗಿದ್ರು. ಅವರು ನೆಕ್ಸ್ಟ್ ಟೈಮ್ ಬಂದಾಗ ನಿನ್ ಜೊತೆನೆ ಬರ್ತೀವಿ, ನಿಮ್ ಕಾರಲ್ಲೇ ಬರ್ತೀವಿ ಅಂತ ಹೇಳಿದ್ರು ಅಂತ ಅಂದಾಗ ರಂಗನಾಥ್ ಅವ್ರಿಗೂ ಸಹ ತುಂಬಾ ಖುಷಿ ಆಗುತ್ತೆ. ಇದು ಕಣೋ ಭಾರತದ ಸಂಸ್ಕಾರ, ಅತಿಥಿ ದೇವೋಭವ ಅನ್ನೋದು. ಅದು ನಮ್ ಜವಾಬ್ದಾರಿನೂ ಕೂಡ, ಜೊತೆಗೆ ಸಾಧನೆನೂ ಅಂತ ಸೂರ್ಯನ ಹೊಗಳ್ತಾ ಇರ್ತಾರೆ. ಆಗ ಸೂರ್ಯ, ಅಪ್ಪ ಅದು ನನ್ನ ಕೆಲಸ ಜವಾಬ್ದಾರಿ ಒಪ್ಕೋತೀನಿ, ಆದ್ರೆ ನಿಜವಾಗ್ಲೂ ಸಾಧನೆ ಮಾಡಿರೋದು ಮೀನಾ ಅಂತ ಹೇಳ್ತಾರೆ. ಏನಯ್ಯ ಅದು ಅಂತ ಕೇಳಿದಾಗ, ಅಪ್ಪ ನಾನು ಊರಲ್ಲಿ ಇಲ್ಲದೆ ಇರುವಾಗ ಮೀನಾ ಒಂದು ಚೌಟ್ರಿ ಡೆಕೋರೇಷನ್ ಒಪ್ಕೊಂಡಿದ್ಲು ಅಂತ ಹೇಳಿದಾಗ, ಅದು ಎಲ್ರಿಗೂ ಗೊತ್ತಿರೋ ವಿಷಯನೇ ಅಲ್ವಾ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅದು ಗೊತ್ತಿರೋ ವಿಷಯಪ್ಪ, ಆದ್ರೆ ಅದರಲ್ಲಿ ಒಂದು ಲಫ್ಡ ಆಗಿತ್ತು, ಅದು ಗೊತ್ತಾ ಅಂತ ಕೇಳಿದಾಗ ರಂಗನಾಥ್ ಹಾಗೂ ರವಿ ಎಲ್ರಿಗೂ ಶಾಕ್ ಆಗುತ್ತೆ. ಹೌದಾ ಅದಕ್ಕೆ ಈ ವಿಷಯನ ಯಾರಾದ್ರ ಹತ್ರ ಹೇಳ್ಬೋದಿತ್ತಲ್ಲ ಅಂತ ರವಿ ಕೇಳಿದಾಗ, ಯಾರಾದ್ರೂ ಹತ್ರ ಅಲ್ಲ, ನನ್ನ ಹತ್ರನೂ ಹೇಳಿಲ್ಲ ಕಣೋ, ಈಗ ಟ್ರಿಪ್ ಮುಗಿಸ್ಕೊಂಡು ಮನೆಗೆ ಬರುವಾಗ ಹೇಳಿದ್ಲು ಅಂತ ಸೂರ್ಯ ಹೇಳ್ತಿರ್ತಾನೆ. ಇರೋ ಒಂದ್ ನಿಮಿಷ, ಏನಾಯ್ತು ತಾಯಿ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಆಗ ಮೀನಾ ಬುದ್ಧಿ ಉಪಯೋಗಿಸಿ ಕನಕ ಹಾಗೂ ಶ್ರುತಿನ ಬಳಸ್ಕೊಂಡು ಚಾಣಾಕ್ಷತನದಿಂದ ವಿಶಾಲಾಕ್ಷಿನ ಸಿಕ್ಕಾಕ್ಸಿ ತನ್ನ ದುಡ್ಡನ್ನ ಪಡೆದುಕೊಂಡಿದ್ನೆಲ್ಲ ಹೇಳ್ತಾಳೆ. ಆಗ ರಂಗನಾಥ್ ಅವ್ರಿಗೆ ಖುಷಿ ಆಗುತ್ತೆ. ಆಗ ಸೂರ್ಯ, ಅಪ್ಪ ಸಾಧನೆ ಅಂದ್ರೆ ಇದಲ್ವೇನಪ್ಪ ಅಂತ ಕೇಳ್ತಾನೆ. ಹೌದಪ್ಪ, ನಿಜವಾಗ್ಲೂ ಸಾಧನೆನೇ ಇದು ಅಂತ ರಂಗನಾಥ್ ಅವರು ಮೀನನ್ನ ಹೊಗಳ್ತಾ ಇರ್ತಾರೆ. ಆಗ ರವಿ, ಅದಕ್ಕೆ ಇಷ್ಟೆಲ್ಲ ಆದ್ರೂ ನೀವು ಮನೆಯಲ್ಲಿ ಯಾರಾದ್ರೂ ಒಬ್ರತನಾದ್ರೂ ಹೇಳ್ಬೋದಿತ್ತಲ್ಲ ಅಂತ ಕೇಳ್ತಾನೆ. ಆಗ ಶ್ರುತಿ, ನನ್ನ ಹತ್ರ ಹೇಳಿದ್ರಲ್ಲ, ಹೌದು ನಾನೇ ವಾಯ್ಸ್ ಚೇಂಜ್ ಮಾಡಿ ವಿಶಾಲಾಕ್ಷಿ ಅವ್ರನ್ನ ದೇವಸ್ಥಾನಕ್ಕೆ ಬರೋಗ್ ಮಾಡಿದ್ದು ಅಂತ ಹೇಳ್ತಾಳೆ. ಆ ಮಾತು ಕೇಳಿ ಶಾಂತಿಗೆ ಶಾಕ್ ಆಗುತ್ತೆ. ಆಗ ಸೂರ್ಯ, ಅದಕ್ಕೆ ಕಣಪ್ಪ ಈ ಖುಷಿನ ಎಲ್ಲರ ಜೊತೆ ಸಂಭ್ರಮಿಸ್ಬೇಕು ಅಂತ ಹೇಳಿ ಮೀನಾಗೆ ಹಾರ ತಂದಿದ್ದೀನಿ ಅಂತ ಹೇಳಿದಾಗ, ಇದೆಲ್ಲ ಯಾಕ್ರಿ ಅಂತ ಕೇಳ್ತಾಳೆ ಮೀನಾ. ನೋಡೆ, ಈಗಿನ ಕಾಲದಲ್ಲಿ ಹೊಗಳೋರ್ ಕಮ್ಮಿ, ಉರ್ಕೊಳ್ಳೋರ್ ಮುಂದೆ ಮೆರ್ಕೊಳ್ಳೋರ್ ತರ ಬದುಕು ತೋರಿಸ್ಬೇಕು ಅಂತ ಹೇಳಿ ಮೀನಾಗೆ ಹಾರ ಹಾಕಿ ಖುಷಿ ಪಡ್ತಾನೆ. ಹಾಗೆ ಸ್ವೀಟ್ ತಂದಿರ್ತಾನೆ, ತಗೊಳ್ಳಿ ಸ್ಪೆಷಲ್ ಸ್ವೀಟು ಅಂತ ಹೇಳಿ ರವಿಗೆ ಹಾಗೂ ರಂಗನಾಥ್ ಅವ್ರಿಗೆ ಶ್ರುತಿಗೆ ಕೊಡ್ತಾನೆ. ಸಕ್ಕರೆ ಹತ್ರ ಬಂದು ತಗೋ ಸಕ್ಕರೆ ಅಂತ ಹೇಳಿದಾಗ, ನನಗೇನ್ ಬೇಕಾಗಿಲ್ಲ ಅಂತ ಹೇಳಿ ಮಾತಾಡ್ತಾಳೆ ಶಾಂತಿ. ಆಗ ಶ್ರುತಿ, ಮೊನ್ನೆ ತಾನೇ ಬೇಕು ಅಂತ ತರ್ಸ್ಕೊಂಡ್ ತಿಂದ್ರಿ ಅಂತ ಹೇಳಿದಾಗ, ಯಾರು ಅಂತ ಹೇಳಿ ಬಾಯಿ ತೆಗಿತಾಳೆ ಶಾಂತಿ. ಆಗ ಶ್ರುತಿ ತನ್ನ ಕೈಯಲ್ಲಿರೋ ಲಾಡ್ಡುನ ಶಾಂತಿ ಬಾಯಲ್ಲಿ ಹಾಕ್ತಾಳೆ. ಅದನ್ನ ನೋಡಿ ಎಲ್ರು ಖುಷಿ ಪಡ್ತಾ ಇರ್ತಾರೆ. ಆಗ ಶಾಂತಿ ಮನಸ್ಸೊಳಗೆ, ನಿನ್ಗೆ ಯಾವಾಗ ಗ್ರಹಚಾರ ಬಿಡಿಸ್ತೀನಿ ಗೊತ್ತಿಲ್ಲ ಕಣೆ, ಒಂದಲ್ಲ ಒಂದ್ ದಿವಸ ನೀನ್ ಸಿಕ್ಕಾಕೋತೀಯ, ಆವಾಗ ಮಾಡ್ತೀನಿ ನಿನಗೆ ನಂಗ್ಲಿ ಅಂತ ಶ್ರುತಿಗೆ ಬೈಕೊಳ್ತಿರ್ತಾಳೆ. ಆಗ ಸೂರ್ಯ ಅಲ್ಲೇ ಕುಳಿತಿರುವ ಮನೋಜ ಹಾಗೂ ರೋಹಿಣಿಗೂ ಸ್ವೀಟ್ ಕೊಡ್ತಾನೆ. ಆಗ ರೋಹಿಣಿ ಸ್ವೀಟ್ ತಿನ್ಕ, ಅಲ್ಲ ಮೀನಾ ಅವ್ರೆ, ಇಷ್ಟೊಂದು ಓದಿದೀರಾ ಅಂತೀರಾ, ಅಗ್ರಿಮೆಂಟ್ ಪೇಪರ್ನ ನೋಡ್ಲಿಲ್ವಾ ನೀವು ಅಂತ ಹೇಳಿ ಕೊಂಕ್ ಮಾತಾಡ್ತಾಳೆ. ಆಗ ಸೂರ್ಯ, ನೀವು ಓದಿದ್ರಿ ಅಲ್ವಾ, ಜೊತೆಗೆ 5 ಡಿಗ್ರಿ ಬೇರೆ, 30 ಲಕ್ಷ ಉಂಡೆನಮ್ಮ ಹಾಕಿಸ್ಕೊಂಡಿಲ್ವಾ ಅಂತ ಹೇಳಿ ರೋಹಿಣಿಗೆ ಬೈತಾ ಇರ್ತಾನೆ. ಆಗ ರೋಹಿಣಿ, ನಾವು ಮಾತಾಡೋ ಹಾಗೆ ಇಲ್ವಾ ಅಂತ ಹೇಳಿ ಕೇಳ್ತಾಳೆ. ಮಾತಾಡ್ಬೋದು, ಆದ್ರೆ ಯಾರ ಮುಂದೆ ಯಾವಾಗ ಏನ್ ಮಾತಾಡ್ತೀವಿ ಅಂತ ಹೇಳಿ ಯೋಚನೆ ಮಾಡಿ ಮಾತಾಡ್ಬೇಕು ಅಂತ ಹೇಳ್ತಿರ್ತಾನೆ. ತಗೊಳಪ್ಪ 60,000 ಬಾಡಿಗೆ ದುಡ್ಡು, ಅದೇ ನೀನೇನೋ ಕೇಶವ ಅಂಕಲ್ ಮಗಳ ಮದ್ವೆಗೆ ದುಡ್ಡಿನ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದೆಲ್ಲ, ಈ ದುಡ್ಡನ್ನ ಅವ್ರಿಗೆ ಕೊಟ್ಬಿಡು ಅಂತ ಹೇಳಿ ಸೂರ್ಯ ರಂಗನಾಥ್ ಅವ್ರ ಕೈಗೆ ದುಡ್ಡು ಕೊಡೋಕಂತ ಹೋಗ್ತಾನೆ. ಆಗ ಶಾಂತಿ, ನಾಶನ ಆಗಿ ಹೋಗ್ಬಿಡುತ್ತೆ ಮನೆ, ಅಲ್ಲ ಮನೆಯಲ್ಲಿರೋ ಬಟ್ಟೆ ಕೊಟ್ರು ದಾನ ಅಂತ ಅನ್ಸ್ಕೊಳುತ್ತೆ, ಅದನ್ನ ಬಿಟ್ಟು ಉಟ್ಬಿಟ್ಟಿರೋ ಬಟ್ಟೆನ ಕೊಟ್ರೆ ಮೂರ್ಖತನ ಅಂತ ಅನ್ಸ್ಕೊಳ್ಳುತ್ತೆ ಅಂತ ಹೇಳಿ ಗುಣಗ್ತಾ ಇರ್ತಾಳೆ. ಆಗ ರಂಗನಾಥ್ ಅವರು, ಅದೇನೇನೋ ಮಾತಾಡುತ್ತೆ, ಅವಳ ಬಗ್ಗೆ ನೀವು ತಲೆ ಕೆಡ್ಸ್ಕೋಬೇಡಿ, ಹೋಗಪ್ಪ ಸೂರ್ಯ, ಟ್ರಿಪ್ ಮಾಡಿ ನೀನು ಸುಸ್ತಾಗಿರ್ತೀಯ, ಹೋಗಿ ಸುಧಾರಿಸ್ಕೊಳ್ಳಿ ಅಂತ ಹೇಳಿ ಸೂರ್ಯ ಮೀನಾಗೆ ಹೇಳಿ ರಂಗನಾಥ್ ಅವರು ಸಹ ಅಲ್ಲಿಂದ ಶಾಂತಿ ಒಬ್ಳೆ ಕುತ್ಕೊಂಡು ಯೋಚನೆ ಮಾಡ್ತಾ, ಅಲ್ಲ ಈ ಮನೆಯಲ್ಲಿ ನನ್ನ ಮಾತಿಗೆ ಮರ್ಯಾದೆ ಇಲ್ಲ ಅಂತ ಅನ್ಕೊಂಡಿದ್ದೆ, ಆದ್ರೆ ನನಗೂ ಮರ್ಯಾದೆ ಇಲ್ವಾ, ಬೇರೆ ಯಾರೋ ಮೂರನೇದವರು ಮಾತಾಡ್ತಿದಾರ ಅನ್ನಂಗ್ ಮಾತಾಡ್ ಹೋಗ್ಬಿಟ್ರಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಕುತ್ಕೊಂಡಿರ್ತಾಳೆ. ಮರುದಿನ ಬೆಳಗ್ಗೆ ಸೂರ್ಯನ ಮನೆಗೆ ಚೇತನ್ ಹಾಗೂ ಕಾರ್ತಿಕ್ ಬರ್ತಾರೆ. ಆಗ ಸೂರ್ಯ, ಏನೋ ಪ್ರೇತ ನೀನ್ ಇಲ್ಲಿ ಅಂತ ಹೇಳಿದಾಗ, ಇದು ಮನೆ ಕಣೋ ಅಂತ ಹೇಳಿದಾಗ, ಓಕೆ ಚೀತಾ ನೀನೇನೋ ಇಲ್ಲಿ ಅಂತ ಕೇಳ್ತಿರ್ತಾನೆ. ಹಾಗೆ ಸ್ವಲ್ಪ ಕೆಲಸ ಇತ್ತು, ಹೌದು ಅಪ್ಪ ಅಮ್ಮ ಎಲ್ಲಿ ಅಂತ ಕೇಳಿದಾಗ, ಮೀನಾ ಅತ್ತೆ ಮಾವ ಅದೇ ಕೇಶವ ಅಂಕಲ್ ಮಗಳ ಮದ್ವೆ ಅಲ್ವಾ, ಅದಕ್ಕೆ ಸೀರೆ ತರಕಂತ ಹೇಳಿ ಕಂಚಿಗೆ ಹೋಗಿದ್ದಾರೆ, ಹಾಗೆ ಕಾಮಾಕ್ಷಿಗೂ ಹೋಗಿ ಬರ್ತೀವಿ ಅಂತ ಹೇಳಿ ಹೋಗಿದ್ದಾರೆ ಅಂತ ಹೇಳಿದಾಗ, ಅವರು ಕಾಮಾಕ್ಷಿನ ಹುಡ್ಕೊಂಡು ಹೋಗಿದ್ದಾರೆ, ನಾವು ತಿರುಪತಿ ತಿಮ್ಮಪ್ಪನ ಮನೆಗೆ ತಂದಿದ್ದೀವಿ, ತಗೊಳಮ್ಮ ಪ್ರಸಾದ, ತಿರುಪತಿ ಲಾಡು ಅಂತ ಹೇಳಿ ಮೀನಾ ಕೈಗೆ ಪ್ರಸಾದ ಕೊಟ್ಟು ಎಲ್ರಿಗೂ ಕೊಟ್ಬಿಡಿ ಅಂತ ಹೇಳ್ತಾರೆ. ಆಗ ಮೀನಾ, ಬನ್ನಿ ಅಣ್ಣ ಕುತ್ಕೊಳ್ಳಿ ತಿಂಡಿ ತಿನ್ನಿ ಅಂತ ಹೇಳಿದಾಗ, ಬೇಡಮ್ಮ ನಂಗೆ ಬೇರೆ ಕೆಲಸ ಇದೆ ಅಂತ ಹೇಳ್ತಿರ್ತಾನೆ ಚೇತನ್. ಆಗ ಸೂರ್ಯ, ನಿನ್ಗೇನ್ ಕೆಲಸ ಅಂತ ನನ್ಗೆ ಗೊತ್ತು, ಬಾರೋ ತಿಂಡಿ ಕರೆದಾಗ ಹಾಗೆ ತಿರಸ್ಕಾರ ಮಾಡಬಾರ್ದು ಅಂತ ಹೇಳಿ ತುಂಬಾ ಒತ್ತಾಯ ಮಾಡಿದಾಗ ಚೇತನ್ ಹಾಗೂ ಕಾರ್ತಿಕ್ ತಿಂಡಿ ತಿನ್ನೋಕಂತ ಕುತ್ಕೋತಾರೆ. ಆಗ ಮೀನಾ ಬಡಿಸ್ತಾಳೆ. ಚೇತನ್ ಹಾಗೂ ಕಾರ್ತಿಕ್ ಮೀನಾ ಕೈ ರುಚಿ ಹೊಗಳ್ತಾ ತಿಂಡಿ ತಿಂತಾ ಇರ್ತಾರೆ. ಆಗ ರೂಮಿಂದ ಹೊರಗಡೆ ಬಂದ ರೋಹಿಣಿ ಸೂರ್ಯನ್ ಫ್ರೆಂಡ್ಸ್ ನ ಗುರಾಯಿಸ್ತಾ ಅಡುಗೆ ಮನೆಗೆ ಹೋಗಿ, ಮೀನಾ ಅವರೇ ತಿಂಡಿ ರೆಡಿ ಇದೆಯಾ,
ಮನೋಜ್ ಅವರು ಅರ್ಜೆಂಟಾಗಿ ಮೀಟಿಂಗ್ ಹೋಗ್ಬೇಕಂತೆ ಅಂತ ಹೇಳಿದಾಗ ಅವರು ತಿಂತಾ ಇದ್ದಾರೆ, ಅವ್ರು ಆದ್ಮೇಲೆ ಹಾಕೊಡ್ತೀನಿ ಅಂತ ಹೇಳಿದಾಗ ಹೌದಾ ಸರಿ ಆಯ್ತು ಅಂತ ಹೇಳಿ ಹೊರಗಡೆ ಬಂದು ಸೂರ್ಯನ್ ಫ್ರೆಂಡ್ ನ ಗುರಾಯಿಸ್ತಾ ರೂಮಿಗೆ ಹೋಗ್ತಾಳೆ ರೋಹಿಣಿ. ರೂಮ್ ಅಲ್ಲಿ ರೆಡಿ ಆಗ್ತಿರೋ ಮನೋಜ ರೋಹಿಣಿಗೆ ತಿಂಡಿ ರೆಡಿ ಆಯ್ತಾ ಅಂತ ಕೇಳ್ತಾನೆ. ಆಗ ರೋಹಿಣಿ ಹೊರಗಡೆ ಸಮಾರಾಧನೆ ನಡೆಯುತ್ತೆ, ನಮ್ದು ಕ್ಯೂ ಸಿಸ್ಟಮ್ ಇನ್ನೂ 20 ನಿಮಿಷ ಲೇಟ್ ಆಗುತ್ತಂತೆ ಅಂತ ಹೇಳ್ತಾಳೆ. ಏನ್ ಹಂಗಂದ್ರೆ ಅಂತ ಮನೋಜ ಕೇಳಿದಾಗ ನಿಮ್ ತಮ್ಮನ ಫ್ರೆಂಡ್ಸು ಒಕ್ಕರ್ಸಿದ್ದಾರೆ ತಿಂಡಿ ತಿನ್ನೋಕೆ, ಅವ್ರದೆಲ್ಲ ಆದ್ಮೇಲೆ ನಮ್ದಂತೆ ಅಂತ ಹೇಳ್ತಾಳೆ. ಆಗ ಮನೋಜನ್ಗೆ ತುಂಬಾ ಕೋಪ ಬರುತ್ತೆ. ಆಗ ಮನೋಜ ಜೋರಾಗಿ ಏನ್ ಅನ್ಕೊಂಡಿದ್ದೀರಾ, ದೊಡ್ಡ ಬಿಸ್ನೆಸ್ ಮ್ಯಾನು, ಟೈಮ್ ಸರಿಯಾಗಿ ತಿಂಡಿ ತಿನ್ಬೇಕು, ಹೆಲ್ತ್ ಮ್ಯಾಟರ್ ಬೇರೆ ಕೆಲ್ಸ ಇದೆ, ನಮ್ ಮನೇಲಿ ತಿಂಡಿಗೋಸ್ಕರ ನಾವೇ ಕಾಯ್ಬೇಕಾ ಅಂತ ಹೇಳಿ ಜೋರಾಗಿ ಹೊರಗಡೆ ಕೇಳಿಸುವಂಗೆ ಮಾತಾಡ್ತಿರ್ತಾನೆ. ಈ ಕಡೆ ತಿಂಡಿ ತಿಂತಾ ಕುಳಿತಿರೋ ಚೇತನ್ ಹಾಗೂ ಕಾರ್ತಿಕ್ಯ ಮಾತ್ ಕೇಳಿ ತುಂಬಾ ಬೇಜಾರಾಗುತ್ತೆ. ಆಗ ರೋಹಿಣಿ ನಿಧಾನ ಮನೋಜ್ ಅವ್ರು ಕೇಳಿಸುತ್ತೆ ಅಂತ ಹೇಳಿದಾಗ ಕೇಳಿಸ್ತಾರೆ ಕೇಳಿಸ್ಲಿ ಬಿಡು, ರೋಹಿಣಿ ಏನ್ ಅನ್ಕೊಂಡಿದ್ದಾರೆ, ನಮ್ಮ ಮನೇನ ಏನ್ ಧರ್ಮಛತ್ರನ, ನಮ್ಮ ಮನೇಲಿ ತಿಂಡಿ ತಿನ್ನೋಕೆ ನಾವೇ ಕಾಯ್ಕೋತಾ ಕುಳ್ಕೋಬೇಕಾ ಅಂತ ಹೇಳಿ ಜೋರಾಗಿ ಮಾತಾಡ್ತಿರ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಂಡ ಚೇತನ್ ಹಾಗೂ ಕಾರ್ತಿಕ್ ತುಂಬಾ ಬೇಜಾರ್ ಮಾಡ್ಕೋತಾರೆ. ಆಗ ಸೂರ್ಯ ಅವನ ಬಗ್ಗೆ ನಿಮ್ಗೆ ಗೊತ್ತಲ್ಲ, ಅವ್ನ ಫೋನಲ್ಲಿ ಏನೋ ಮಾತಾಡ್ತಿರ್ಬೋದು ಅಂತ ಹೇಳಿ ಸಮಾಧಾನ ಮಾಡ್ತಾನೆ. ಆಗ ಮೀನಾ ಸೂರ್ಯನ್ಗೆ ಒಂದ್ 5 ನಿಮಿಷ ಹಾಕೊಡ್ತೀನಿ ಅಂತ ಹೇಳಿದ್ದೆ ಅಂತ ಹೇಳ್ತಿರ್ತಾಳೆ. ಅದೇ ಸಮಯಕ್ಕೆ ರವಿ ಶ್ರುತಿ ಹಾಲಿಗೆ ಬಂದು ಚೇತನ್ ಹಾಗೂ ಕಾರ್ತಿಕ್ನ ಮಾತಾಡ್ಸ್ತಿರ್ತಾರೆ. ಆಗ ಮನೋಜ ಮತ್ತೆ ಜೋರಾಗಿ ಈ ಮನೇಲಿ ಶೇರಿಂಗು ಸಮನಾಗಿರ್ಬೇಕು ಅಂತಾರೆ, ಆದ್ರೆ ಕೇರಿಂಗ್ ಮಾತ್ರ ಸಮನಾಗಿಲ್ಲ, ಕಂಡೋರ್ ಮನೆಗ್ ಬಂದಾಗ ಮೊದ್ಲು ಅವ್ರ ತಿಂಡಿ ಆಗಿದೆ ಅಂತ ವಿಚಾರಿಸ್ಬೇಕು ಅಂತ ಹೇಳಿ ಚೇತನ್ ಹಾಗೂ ಕಾರ್ತಿಕ್ಗೆ ತುಂಬಾ ನೋವಾಗೋ ರೀತಿ ಮಾತಾಡ್ತಿರ್ತಾನೆ ಮನೋಜ. ಆಗ ಸೂರ್ಯ ನೀವು ತಿಂಡಿ ತಿಂತಾ ಇರಿ, ಮೀನಾ ಅವ್ರಿಗೆ ದೋಸೆ ಹಾಕು, ಬಂದೆ 1 ನಿಮಿಷ ಅಂತ ಹೇಳಿ ಮನೋಜನ್ ರೂಮಿಗೆ ಬಂದು ಯಾಕೋ ಮನೋಜ ಈ ರೀತಿ ಕೂಗ್ತಾ ಇದೀಯಾ ಅಂತ ಹೇಳಿ ಕೇಳ್ತಾನೆ. ಆಗ ಮನೋಜ ಜೋರಾಗಿ ಯಾಕೋ ಅಂತ ಕೇಳ್ತೀಯಲ್ಲೋ, ನನಗೆ ಟೈಮ್ ಆಗ್ತಾ ಇದೆ, ಮೀಟಿಂಗ್ ಬೇರೆ ಇದೆ, ತಿಂಡಿನೂ ತಿಂದಿಲ್ಲ ಅಂತ ಜೋರಾಗಿ ಕೂಗಾಡ್ತಿರ್ತಾನೆ. ಆಗ ಸೂರ್ಯ ಒಂದ್ 5 ನಿಮಿಷ ತಡ್ಕೊಳ್ಳೋ, ಮನೆಗೆ ಫ್ರೆಂಡ್ಸ್ ಬಂದಿದ್ದಾರೆ, ಅರ್ಥ ಮಾಡ್ಕೊ ಅಂತ ಹೇಳ್ತಾನೆ. ಹೋಗೋ, ನಿನ್ನೆ ನಾನು ಕೇರ್ ಮಾಡಲ್ಲ, ನಿನ್ ಫ್ರೆಂಡ್ಸ್ ಬೇರೆ ಕೇರ್ ಮಾಡ್ತೀನ ಅಂತ ಹೇಳಿ ಚೇತನ್ ಹಾಗೂ ಕಾರ್ತಿಕ್ಗೆ ಕೇಳೋ ರೀತಿನೇ ಮಾತಾಡ್ತಾ ಇರ್ತಾನೆ ಮನೋಜ. ಆಗ ಸೂರ್ಯನ್ಗೂ ಕೋಪ ಬರುತ್ತೆ. ನೋಡ್ ಮನೋಜ, ಅವರು ತಿಂಡಿ ತಿಂತಾ ಇದ್ದಾರೆ, ಯಾರೇ ಆದ್ರೂ ಪರವಾಗಿಲ್ಲ, ತಿಂಡಿ ತಿನ್ನುವಾಗ ಆ ರೀತಿ ಅವಮಾನ ಮಾಡಬಾರ್ದು ಅಂತ ಕೇಳ್ಕೊತಾನೆ. ಆಗ ಮನೋಜ ಮತ್ತೆ ಜೋರಾಗಿ ಹೋಗೋ, ನಾನು ಬಿಸ್ನೆಸ್ ಮ್ಯಾನ್ ಕೊಡೋ, ನನಗೆ ತಿಂಡಿ ಇಲ್ಲ, ಇಲ್ಲಿ ಮನೆಯವ್ರಿಗೆ ತಿಂಡಿ ಇಲ್ಲ ಅಂತ ಹೇಳಿ ಜೋರಾಗಿ ಮಾತಾಡ್ತಿರ್ತಾನೆ. ಅದನ್ನ ಕೇಳಿಸ್ಕೊಂಡು ಬೇಜಾರಾದ ಚೇತನ್ ಹಾಗೂ ಕಾರ್ತಿಕ್ ಕೈ ತೊಳ್ಕೊಂಡು ಅಲ್ಲಿಂದ ಹೊಡ್ತಾ ಇರ್ತಾರೆ. ಆಗ ರವಿ ಹಾಗೂ ಶ್ರುತಿ ಅಯ್ಯೋ ಕುತ್ಕೊಳ್ಳಿ, ನೀವು ತಿಂಡಿ ಮಾಡಿ ಅಂತ ಹೇಳಿದಾಗ ಪರವಾಗಿಲ್ಲ ಅಂತ ಹೇಳಿ ಎಷ್ಟೇ ಹೇಳಿದ್ರು ಸಹ ಚೇತನ್ ಹಾಗೂ ಕಾರ್ತಿಕ್ ಅರ್ಧಕ್ಕೆ ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಆಗ ಮನೋಜನ್ ನಾನ್ಯಾಕೋ ಅವಮಾನ ಮಾಡ್ಲಿ, ನನಗೆ ಲೇಟ್ ಆಗ್ತಾ ಇದೆ, ನನಗೆ ಮೀಟಿಂಗ್ ಇದೆ, ನಾನು ತಿಂಡಿ ತಿನ್ಬೇಕು ಅಷ್ಟೇ, ನಡಿ ರೋಹಿಣಿ ನನಗೆ ಹಾಕೊಡು ಅಂತ ಹೇಳಿ ಈ ರೂಮಿಂದ ಹೊರಗಡೆ ಬರ್ತಾನೆ. ಹಾಗೆ ಸೂರ್ಯನು ಹೊರಗಡೆ ಬಂದು ಎಲ್ಲಮ್ಮ ಅವರು ಅಂತ ಕೇಳ್ತಾನೆ. ಈ ರೀತಿ ರಂಪ ರಾಮಾಯಣ ಮಾಡಿದ್ರೆ ಎಲ್ಲಿರ್ತಾರೆ, ಹೋದ್ರು ಅಂತ ಹೇಳ್ತಾಳೆ ಮೀನಾ. ಆಗ ಅದನ್ನ ಕೇಳಿ ಸೂರ್ಯನ್ಗೆ ತುಂಬಾ ಕೋಪ ಬರುತ್ತೆ. ಆಗ ಮನೋಜನ್ ಕೋಳ್ಪಟ್ಟಿ ಇಟ್ಕೊಂಡು ಡೈನಿಂಗ್ ಟೇಬಲ್ ಮೇಲೆ ಕೂರಿಸಿ ದೋಸೆ ಹಾಗೂ ಪಲ್ಯನ ಹಾಕೊಂಡು ಮನೋಜನ್ ಬಾಯಲ್ಲಿ ತುರ್ಕೋಕಂತ ಹೋಗ್ತಾನೆ. ಆಗ ರೋಹಿಣಿ ಸೂರ್ಯ ಅವ್ರೆ ಏನ್ರಿ ಮಾಡ್ತಾ ಇದ್ದೀರಾ ಅಂತ ಸೂರ್ಯನ್ಗೆ ಬೈತಾ ಇರ್ತಾಳೆ. ನೀವು ನಿಮ್ ಗಂಡ ಮಾಡಿ ಸರಿನಾ ಅಂತ ಮೀನಾ ಪ್ರಶ್ನೆ ಕೇಳ್ತಾಳೆ. ಆಗ ರೋಹಿಣಿ ನೀವು ತಿಂಡಿ ಕೊಡದೆ ಇರೋದು ತಪ್ಪಲ್ವಾ, ನೀವ್ಯಾಕ್ರಿ ನಮ್ ಗಂಡಂಗೆ ತಿಂಡಿ ಕೊಡಲಿಲ್ಲ ಅಂತ ಹೇಳಿದಾಗ ಆಗ ಶ್ರುತಿಗೂ ಕೋಪ ಬರುತ್ತೆ. ಅಡುಗೆ ಮನೆ ಏನ್ ಮೀನಾ ಅವರೊಬ್ಬ ಸ್ವತ್ತ, ನಿಮ್ ಗಂಡಂಗೆ ನೀವು ಮಾಡ್ಕೊಡಕ್ ಆಗಲ್ವಾ ಅಂತ ಹೇಳಿ ರೋಹಿಣಿಗೆ ಬೈತಾ ಇರ್ತಾಳೆ. ಆಗ ಮನೋಜ ಕೋಪದಿಂದ 5 ಡಿಗ್ರಿ ಮನೋಜನ್ ಹೆಂಡತಿ ಅವಳು ಎಲ್ಲರೂ ಸೇವೆ ಮಾಡ್ಬೇಕಾ ಅಂತ ಪ್ರಶ್ನೆ ಕೇಳ್ತಾನೆ. ಆಗ ಸೂರ್ಯನ್ಗೆ ಕೋಪ ಜಾಸ್ತಿ ಆಗುತ್ತೆ. ನನ್ನ ಹೆಂಡತಿ ಏನ್ ಸೇವಕ್ಕೆ ಅಂತ ಅನ್ಕೊಂಡಿದ್ಯಾ, ಎಲ್ಲರೂ ಸೇವೆ ಮಾಡೋಕೆ, ನಿನಗೇನ್ ತಿಂಡಿ ಬೇಕಲ್ವಾ, ತಿನ್ನು, ಈ ಎಮ್ಮೆ ಹುಲ್ ತಿನ್ನೋ ರೀತಿ ದಿನಪೂರ್ತಿ ತಿಂಡಿನೇ ತಿನ್ನು ಅಂತ ಹೇಳಿ ದೋಸೆನ ಮನೋಜನ್ ಬಾಯಲ್ಲಿ ತಿರ್ಕೋಕಂತ ಹೋಗ್ತಾನೆ. ಆಗ ಕೋಪದಿಂದ ಮನೋಜ ಏನೋ ಬಿಡೋ ನೀನು, ಅಲ್ಲ ಕಣೋ, ಒಂದಿನ ಅಪ್ಪ ಅಮ್ಮ ಮನೇಲಿಲ್ಲ ಅಂದ್ರೆ ಎಗರಾಡ್ಕೊಂಡು ಜಗಳಕ್ಕೆ ಬರ್ತೀಯಲ್ಲೋ ಅಂತ ಸೂರ್ಯನ್ಗೆ ಬೈತಾ ಇರ್ತಾನೆ. ಆಗ ರೋಹಿಣಿ ಕೋಪದಿಂದ ಏನ್ರಿ ನೀವು ನನ್ ಗಂಡನ ಮೇಲೆ ಕೈ ಮಾಡ್ತೀರಾ ಅಂತ ಹೇಳಿ ಪ್ರಶ್ನೆ ಕೇಳ್ತಾಳೆ. ಆಗ ಮನೋಜ ರೋಹಿಣಿ ಬರೀ ಕೈ ಮಾಡೋದಲ್ಲ, ಕೊಲೆನ ಮಾಡ್ಬಿಡ್ತಾನೆ, ಹಳೆ ಚಾಳಿ ಜೈಲ್ ವಾಸನಿ ವಾಪಸ್ ಕರಿತಾ ಇರ್ಬೋದು ಅಂತ ಹೇಳಿ ಸೂರ್ಯನ್ ಹಳೆ ದಿನನ ನೆನಪು ಮಾಡ್ತಾನೆ ಮನೋಜ. ಆಗ ಮೀನಾಗೂ ಶಾಕ್ ಆಗುತ್ತೆ. ಆಗ ಮನೋಜ ಜೈಲ್ಗೆ ಹೋಗ್ಬೇಕು ಅಂದ್ರೆ ನನ್ನ ಯಾಕೋ ಕೊಲೆ ಮಾಡ್ತೀಯ, ಬೇರೆ ಏನಾದ್ರೂ ಅಫೆನ್ಸ್ ಮಾಡಿ ಹೋಗ್ಬೋದಲ್ಲ ಅಂತ ಕೂಗಾಡ್ತಾ ಇರ್ತಾನೆ. ಆಗ ಕೋಪಗೊಂಡಂತ ಸೂರ್ಯ ಬೇರೆ ಯಾರನ್ಯಾಕೋ ಕೊಲೆ ಮಾಡ್ಲಿ, ನಿನ್ನೆ ಕೊಲೆ ಮಾಡಿ ಜೈಲಿಗೆ ಹೋಗ್ತೀನಿ ಅಂತ ಹೇಳಿ ಡೈನಿಂಗ್ ಟೇಬಲ್ ಮೇಲಿರೋ ಚಾಕುನ ತಗೊಂಡು ಮನೋಜನ್ಗೆ ಚುಚ್ಚೋಕೊಂತ ಹೋಗ್ತಾನೆ. ಆಗ ಹೆದರ್ಕೊಂಡಂತ ಮನೋಜ ಸೂರ್ಯನಿಂದ ತಪ್ಪಿಸ್ಕೊಳ್ಳೋಕೋಸ್ಕರ ಅಲ್ಲಿಂದ ಓಡಿ ಸುತ್ತಾಡ್ತಾ ಇರ್ತಾನೆ. ಕೊನೆಗೆ ಸೋಫಾದ ಮೇಲೆ ಕುತ್ಕೋತಾನೆ. ಆಗ ಅಲ್ಲಿಗೆ ಬಂದ ಸೂರ್ಯ ಮನೋಜನ್ನ ಚುಚ್ಚೋಕಂತ ಹೋಗ್ತಾನೆ. ಆಗ ಮನೆಯವರೆಲ್ಲರೂ ಸೇರಿ ಸೂರ್ಯನ ಬಿಡಿಸ್ತಾ ಇರ್ತಾರೆ. ಅದೇ ಸಮಯಕ್ಕೆ ಬಂದ ಶೀಲಾ ಏನಾಗ್ತಿದೆ ಇಲ್ಲಿ ಅಂತ ಜೋರಾಗಿ ಕಿರ್ಚಾಡ್ತಾಳೆ.
ರೋಹಿಣಿ ಜೋರಾಗಿ ಕಿರಿಸ್ತಾ, ಬಿಡಿ ಆಂಟಿ, ನೀವು ಬಂದಿದ್ದಕ್ಕೆ ಒಳ್ಳೇದಾಯ್ತು, ಇಲ್ಲ ಅಂದ್ರೆ ಇವತ್ತು ಈ ಸೂರ್ಯ ಅವರು ನನ್ನ ತಾಳಿನ ಕಿತ್ಕೊಂಡ್ಬಿಡ್ತಿದ್ರು ಅಂತ ಹೇಳಿ ಕೂಗ್ತಾ ಇರ್ತಾಳೆ. ಆಗ ಶ್ರುತಿ, ಏನ್ ಮಾತಾಡ್ತಾ ಇದ್ದೀರಾ ರೋಹಿಣಿ ಅವರೇ? ಅಲ್ಲಮ್ಮ, ನೀನ್ ಯಾಕಮ್ಮ ಇಲ್ಲಿ ಬರೋಕ್ ಹೋದೆ ಅಂತ ಶೀಲನ್ ಕೇಳ್ತಾಳೆ. ಅಲ್ಲ ಕಣೆ, ನಿನ್ನ ನೋಡ್ಬೇಕು ಅಂತ ಅನಿಸ್ತು, ಅದಕ್ಕೋಸ್ಕರ ಬಂದೆ. ತಪ್ಪ? ಅಲ್ಲ ಕಣೆ, ಎಂತ ಮನೆಗೆ ಸೊಸೆಯಾಗಿ ಸೇರ್ಬಿಟ್ಟಿದ್ಯಾ ನೀನು? ನಾನು ಬೇಡ ಬೇಡ ಅಂದ್ರೂ ಬೇಡ ಅಂದಿದ್ ಕೆಲ್ಸನೇ ಮಾಡ್ತಿದ್ಯಲ್ಲಿ ಅಂತ ಹೇಳಿ ಶ್ರುತಿಗೆ ಬೈತಾ ಇರ್ತಾಳೆ. ಆಗ ರೋಹಿಣಿ, ಇಷ್ಟೆಲ್ಲ ಆಗ್ತಿರೋದು ಈ ಗಂಡ ಹೆಂಡ್ತಿಂದನೇ ಅಂತ ಹೇಳಿ ಸೂರ್ಯ ಮೀನನ್ನ ತೋರಿಸ್ತಾ, ನಮ್ಗ್ ಸ್ವಲ್ಪನೂ ನೆಮ್ಮದಿನೇ ಕೊಡ್ತಾ ಇಲ್ಲ, ಮಾತಾಡಿದ್ರೆ ಸಾಕು ಕೊಲೆನೇ ಮಾಡಕ್ ಬರ್ತಾರೆ ಅಂತ ಹೇಳಿ ಸೂರ್ಯ ಮೀನಾ ಬಗ್ಗೆನೇ ಮಾತಾಡ್ತಾ ಇರ್ತಾಳೆ ರೋಹಿಣಿ. ಆಗ ಶ್ರುತಿಗೂ ಕೋಪ ಬರುತ್ತೆ. ಆಗ ಶ್ರುತಿ, ಜಸ್ಟ್ ಸ್ಟಾಪ್ ಇಟ್ ರೋಹಿಣಿ ಅವ್ರೆ ಅಂತ ಹೇಳಿ ರೋಹಿಣಿಗೆ ಬೈತಾಳೆ. ಆಗ ರೋಹಿಣಿಗೂ ಕೋಪ ಬರುತ್ತೆ. ಶ್ರುತಿ, ಯಾರ್ಗೇನ್ ಹೇಳ್ತಾ ಇದೀಯ ಅಂತ ಹೇಳಿದಾಗ, ನಿಮಗೆ ಅಲ್ಲ, ನೀವು ಈ ಮನೇಲಿ ಆಡ್ತಿರೋ ಡ್ರಾಮಾ, ನಿಮ್ ಗಂಡ ಆಡ್ತಿರೋ ಮಾತು ನಮ್ಗೇನ್ ಗೊತ್ತಾಗ್ತಿಲ್ಲ ಅನ್ಕೊಂಡಿದ್ದೀರಾ ಅಂತ ಹೇಳಿ ರೋಹಿಣಿಗೆ ಬೈತಾ ಇರ್ತಾಳೆ ಶ್ರುತಿ. ಆಗ ರವಿನೂ ಸಹ, ಹೌದ್ ಕಣೋ, ಅಲ್ಲ ಅವರಿಬ್ರು 2 ದೋಸೆ ತಿಂದೋಗಿದ್ರೆ ಏನಾಗ್ತಿತ್ತು? ಯಾವಾಗ್ಲೂ ನೀವು ಹೋಟೆಲಲ್ಲಿ ತರಿಸ್ಕೊಂಡು ತಿಂದೇ ಇರ್ಲಿಲ್ವಾ? ಕೆಲ್ಸಕ್ಕೆ ಲೇಟ್ ಆಗ್ತಿರೋನು ಕೆಲ್ಸದ ಮೇಲೆ ಗಮನ ಕೊಡ್ಬೇಕು, ತಿನ್ನೋದ್ರ ಮೇಲಲ್ಲ ಹೊಟ್ಟೆ ಬಾಕ ಅಂತ ಮನೋಜನ್ಗೆ ಬೈತಾ ಇರ್ತಾನೆ ರವಿ. ಆಗ ಶ್ರುತಿ, ನೀವು ದೊಡ್ಡ ಶೋರೂಮ್ ಓನರ್ ಅಲ್ವಾ, ಕೈಗೊಂದು ಕಾಲ್ಗೊಂದು ಆಳಿರುತ್ತೆ, ಅವ್ರ ಕಡೆಯಿಂದ ತರ್ಸ್ಕೊಂಡು ತಿನ್ನೋದಲ್ವಾ ಅಂತ ಮನೋಜನ್ಗೆ ಪ್ರಶ್ನೆ ಮಾಡಿದಾಗ, ಮನೆ ತಿಂಡಿನೇ. ಆಗ ಶ್ರುತಿ, ಛೀ ಅಂತ ಹೇಳಿ ಮನೋಜನ್ಗೆ ಬೈತಾ, ಅಮ್ಮ ನೀ ಮನೆಗೆ ನಡಿ, ಎಲ್ಲ ವಿಷಯನೂ ನಾನು ಆಮೇಲೆ ಮಾತಾಡ್ತೀನಿ ಅಂತ ಹೇಳ್ತಾಳೆ. ಆಗ ಶೀಲಾ, ನೀನ್ ಇಂಥ ವಾತಾವರಣದಲ್ಲಿ ಹೇಗೆ ಇರ್ತೀಯ ಅಂತ ಬೈತಾ ಇರ್ತಾಳೆ. ಆಗ ಶ್ರುತಿ, ಮನೆ ಅಂದ್ಮೇಲೆ ಒಂದ್ ಮಾತು ಬರುತ್ತೆ ಹೋಗುತ್ತೆ, ಅದಕ್ಕೆಲ್ಲ ಈ ರೀತಿ ಯೋಚನೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿರ್ತಾಳೆ. ಆಗ ಮನೋಜ, ಮಾತ್ ಬರುತ್ತೆ ಹೋಗುತ್ತೆ ಆದ್ರೆ ಪ್ರಾಣ ಮತ್ತೆ ಬರಲ್ಲ ಅಂತ ಹೇಳ್ತಾನೆ. ಆಗ ರವಿಗೂ ಕೋಪ ಬರುತ್ತೆ. ಮುಚ್ಚೋ ಬಾಯಿ ಮನೋಜ. ಏನು ರವಿ, ನೀನ್ ನನ್ಗ್ ಹೊಡಿತೀಯ ಅಂತ ಕೇಳ್ತಾನೆ ಮನೋಜ. ಹೌದ್ ಕಣೋ, ಈಗ ಬಾಯಿ ಮುಚ್ಚಲಿಲ್ಲ ಅಂದ್ರೆ ನಾನೇ ನಿನಗೊಂದೆರಡು ಬಿಡ್ತೀನಿ ಅಂತ ಹೇಳಿದಾಗ ಶ್ರುತಿ, ಅಮ್ಮ ನೀನೀಗ ಹೊರಡು, ಆಮೇಲೆ ಇಲ್ಲಿ ನಡೆದಿರೋ ವಿಷಯನೆಲ್ಲ ಅಪ್ಪಂಗ್ ಮುಂದೆ ಹೇಳ್ಬೇಡ, ಹಾಗೆ ಅತ್ತೆ ಮಾವನ್ ಮುಂದೂ ಏನೂ ಬಾಯ್ ಬಿಡೋ ಹಾಗಿಲ್ಲ ಅಂತ ಹೇಳ್ತಾ ಶೀಲನ್ನ ಅಲ್ಲಿಂದ ಕಳಿಸ್ತಾಳೆ. ಆಗ ಶ್ರುತಿ ಕೋಪದಿಂದ, ಏನ್ ಸೂರ್ಯ ಅವ್ರೆ ನೀವು, ಮಾತಲ್ಲಿ ಇರ್ಬೇಕು, ಚಾಕು ಎತ್ಕೊಂಡಿದ್ದು ತಪ್ಪು ನಿಮ್ದು ಅಂತ ಹೇಳ್ತಾಳೆ. ಆಗ ರವಿ, ಅವನು ಹಾಗ್ ಮಾಡಿದ್ದು ಸರಿನೇ ಶ್ರುತಿ, ಹಾಗ್ ಮಾಡಿದ್ದು ಈ ಮನೋಜನೆ ಅಂತ ಮನೋಜನ್ಗೆ ಬೈತಾ ಇರ್ತಾಳೆ. ಇರ್ಬೋದು ರವಿ, ಆದ್ರೆ ಚಾಕು ಎತ್ಕೊಂಡಿದ್ದು ಸೂರ್ಯ ಅವ್ರ ತಪ್ಪೆ ಅಂತ ಶ್ರುತಿ ಹೇಳ್ತಾಳೆ. ಇಬ್ರದ್ದು ತಪ್ಪಿದೆ, ಇಬ್ರು ಸಾರಿ ಕೇಳಿ ಅಂತ ರವಿ ಹೇಳ್ತಾನೆ. ಆಗ ಮನೋಜ, ಯಾರಿಗೆ ಹೇಳ್ತಾ ಇದೆಯೋ, ನಾನು ಇಲ್ಲಿ 5 ಡಿಗ್ರಿ ಮನೋಜ, ಇಲ್ಲಿ ನಾನು ಇವನಿಗೆ ಸಾರಿ ಕೇಳ್ಬೇಕಾ ಅಂತ ಮಾತಾಡ್ತಿರ್ತಾನೆ. ಆಗ ಸೂರ್ಯ, 1000 ಡಿಗ್ರಿ ಸೆಲ್ಸಿಯಸ್ ಸೂರ್ಯ ಇರ್ಲಿ, ಅಲ್ಲ ಕಣೋ, ಬೇಕಾದ್ನೆಲ್ಲ ಮಾಡಿಸ್ಕೊಂಡ್ ತಿಂಡಿ ತಿಂತೀಯ, ಆದ್ರೆ 5 ನಿಮಿಷ ದೋಸೆ ಕಾದಿದ್ರೆ ಏನಾಗ್ತಿತ್ತು ಅಂತ ಹೇಳಿ ಬೈತಾ ಇರ್ತಾನೆ. ಆಗ ಮೀನಾ ಸೂರ್ಯನ ಕರ್ಕೊಂಡು, ರೀ ನೀವು ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ. ಹಾಗೆ ರೋಹಿಣಿಯೂ ಸಹ ಮನೋಜನ್ನ ಕರ್ಕೊಂಡು ರೂಮಿಗೆ ಹೋಗ್ತಾಳೆ. ಆಗ ಮೀನಾ, ರೀ ನೀವು ಚಾಕು ತಗೊಂಡಿದ್ದೆ ತಪ್ಪು ರೀ, ನಮ್ಗೆ ಯಾರಿಗೋಸ್ಕರನೂ ಅಲ್ಲ ರೀ, ಮಾವನ್ಗೋಸ್ಕರ ನೀವು ಸಾರಿ ಕೇಳಲೇಬೇಕು. ಅವರು ನಿಮ್ಮ ಅಣ್ಣ, ನಾವಿಲ್ಲದೆ ಇರುವಾಗ ಅಣ್ಣ ತಮ್ಮ ಈ ರೀತಿ ಹೊಡೆದಾಡ್ಕೊಂಡಿದ್ದಾರೆ ಅಂದ್ರೆ ಅವ್ರ ಮನಸ್ಸಿಗೆ ತುಂಬಾ ನೋವಾಗುತ್ತೆ, ನೀವು ಸಾರಿ ಕೇಳಿ ಅಂತ ಹೇಳ್ತಾಳೆ. ಆಗ ಸೂರ್ಯ, ನಾನ್ಯಾಕೆ ಕೇಳಲಿ ಅಂತ ಪ್ರಶ್ನೆ ಮಾಡ್ತಾ ಇರ್ತಾನೆ. ಹಾಗೆ ರೋಹಿಣಿಯೂ ಸಹ ರೂಮಿಗೆ ಮನೋಜನ್ನ ಕರ್ಕೊಂಡ್ಬಂದು, ನೋಡಿ ಮನೋಜ್, ನೀವು ಸಾರಿ ಕೇಳಲೇಬೇಕು, ತಿಂಡಿ ತಿನ್ನೋರ್ನ ಎಬ್ಸಿದ್ದೀರಾ, ಈ ವಿಷಯ ಏನಾದ್ರೂ ಮಾವಂಗ್ ಗೊತ್ತಾದ್ರೆ ಮುಗಿದೋಯ್ತು, ಬರೀ ವಚನ ಕವಿತಾ ಹೇಳ್ತಾನೆ ನಿಮ್ಮನ್ನ ಮುಗಿಸ್ಬಿಡ್ತಾರೆ ಅಷ್ಟೇ ಅಂತ ಹೇಳಿ ಅವಳು ಸಹ ಬುದ್ಧಿವಾದ ಹೇಳ್ತಾಳೆ. ಹಾಗೆ ಇಬ್ರು ಸಹ ಹಾಲ್ಗೆ ಕರ್ಕೊಂಡ್ ಬರ್ತಾರೆ. ಆಗ ಮನೋಜ ಹಾಗೂ ಸೂರ್ಯ ಸಾರಿ ಕೇಳ್ತಾರೆ.